ಹಿರಿಯ ನಟ ದೇವರಾಜ್ ಅವರು ಈಗಷ್ಟೇ ಬಂದು ದ್ವಾರಕೀಶ್ ಅವರಿಗೆ ಅಂತಿಮ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಅವರು ದ್ವಾರಕೀಶ್ ಅವರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಯಾಕಂದರೆ ಇವರು ಸಹ ದಶಕಗಳ ಕಾಲ ಇಂಡಸ್ಟ್ರಿಯಲ್ಲಿ ಅವರೊಟ್ಟಿಗೆ ಜೊತೆಗೆ ಹೆಜ್ಜೆ ಹಾಕಿದವರು. ದ್ವಾರಕೀಶ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಸರ್? ದ್ವಾರಕೀಶ್ ಅವರು ಅಂದ್ಕೊಂಡ್ರೆ ಅದ್ದೂರಿ ಸಿನಿಮಾ ಅಂತ ನೆನಪಾಗುತ್ತೆ ನನಗೆ. ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಮೊದಲು ಅದ್ದೂರಿ ಸಿನಿಮಾಗಳು ಮಾಡಿದ್ದು, ವಿದೇಶಗಳಲ್ಲಿ ಶೂಟಿಂಗ್ ಮಾಡಿದ್ದಂಥ ಒಬ್ಬ ನಿರ್ಮಾಪಕ ದ್ವಾರಕೀಶ್ ಅವರು. ಅಷ್ಟೇ ಅಲ್ಲ, ಆಫ್ರಿಕಾ ಶೀಲಾ ಅಂತ ಒಂದು ಸಿನಿಮಾನ 5 ಭಾಷೆಯಲ್ಲಿ, ಇವತ್ತೇನೋ ಪ್ಯಾನ್ ಇಂಡಿಯಾ ಅಂತಾರೆ, ಬಟ್ ಅವತ್ತೇ 5 ಭಾಷೆಯಲ್ಲಿ ಸಿನಿಮಾ ನಿರ್ಮಾಣ ಮಾಡಿದಂಥ ಒಬ್ಬ ನಿರ್ಮಾಪಕರು ಅವರು. ಕನ್ನಡ ಚಿತ್ರರಂಗನ ಒಂದು ಉನ್ನತ ಮಟ್ಟಿಗೆ ಕರ್ಕೊಂಡು ಹೋದಂಥ ಒಬ್ಬ ದಿಗ್ಗಜರು ಅವರು. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅದು ಇಷ್ಟೆಲ್ಲ ಸಾಧನೆಗಳು ಮಾಡಿದ್ರು. ಒಂದು 50 ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, 20 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರು ಸಹ ಅವರು ಯಾವತ್ತೂ ನಗನಗುತ್ತಾನೇ ಇರೋರು. ಅವರು ಚಿತ್ರರಂಗದಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ಕಂಡಿದ್ದಾರೆ. ಅವರು ಬಹಳ ಕಷ್ಟ ಕಾಲಗಳನ್ನು ಕಂಡಿದ್ದಾರೆ. ಕಷ್ಟ ಕಾಲದಲ್ಲೂ ಅವ್ರನ್ನ ಭೇಟಿಯಾಗಿದ್ದೀನಿ, ಅವರು ಉನ್ನತದಲ್ಲಿದ್ದಾಗಲೂ ಅವ್ರನ್ನ ಭೇಟಿಯಾಗಿದ್ದೀನಿ. ಬಟ್ ಅವ್ರ ಮುಖದಲ್ಲಿ ಆ ನಗುಮುಖ, ಮಾತು ಯಾವಾಗಲೂ ಸದಾ ಹಾಗೇ ಇತ್ತು. ಅದೇ ರೀತಿಯೇ ಅವರು ಸಿನಿಮಾನೂ ಮಾಡ್ತಾಯಿದ್ರು. ಕಲಾವಿದರ ಕಷ್ಟ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಯಾಕಂದರೆ ಅವರೊಬ್ಬ ಕಲಾವಿದರಾಗಿ ಎಷ್ಟು ಕಷ್ಟ ಬಿದ್ದಿದ್ರು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡ್ಕೋತಾಯಿದ್ರು. ನಾವು ಅವ್ರ ಸಿನಿಮಾಲಿ ಕೆಲಸ ಮಾಡಿದಾಗ ಕಲಾವಿದರನ್ನ ಭಾಳ ಪ್ರೀತಿಯಿಂದ ನೋಡ್ಕೋತಾಯಿದ್ರು. ಅದು ಭಾಳ ನೆನಪಾಗುತ್ತೆ ನನಗೆ. ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ಮುಂದೆ ಕಣ್ಮುಂದೆ ಇದೆ. ಅದು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರನ್ನ ಸದಾ ನಮ್ಮ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಂಡು, ಅವ್ರು ಮಾಡಿರೋ ಕೆಲಸಗಳನ್ನ ನೆನಪಲ್ಲಿ ಇಟ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಕೋರೋಣ. ಸರ್, ಅವ್ರು ಇದ್ದಾಗಲೂ ಸಾಕಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದರು. ಅವರು ಹೋದ ಮೇಲೂ ಕೂಡ ಒಂದಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಅವರ 2 ನಯನಗಳನ್ನು ದಾನ ಮಾಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರಕ್ಕೆ ಸಾವಿನಲ್ಲೂ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಏನು ಹೇಳ್ತೀರಾ ಸರ್? ಹೌದು, ಡಾಕ್ಟರ್ ರಾಜ್ಕುಮಾರ್ ನಮಗೆ ದೊಡ್ಡ ಉದಾಹರಣೆ ಆದರು ಈ ನೇತ್ರದಾನದಲ್ಲಿ. ನೇತ್ರದಾನ ಮಹಾದಾನ ಅಂತ ಖಂಡಿತವಾಗ್ಲೂ ನಾವು ನಂಬಬೇಕು. ಆ ಒಂದು ಹೆಜ್ಜೆಯಲ್ಲಿ ಇವತ್ತು ಮತ್ತೆ ನಮಗೆ ಸ್ಫೂರ್ತಿ ತುಂಬಿರ್ತಕ್ಕಂಥದ್ದು ದ್ವಾರಕೀಶ್ ಅವರು. ಅದನ್ನು ನಾವೆಲ್ಲರೂ ಅವರು ಮಾಡಿ ಹೋದರು ಅಂತ ಮರಿದೇನೆ ಅದನ್ನು ನೆನಪಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಅದನ್ನು ಪಾಲಿಸಬೇಕು. ನಮ್ಮ ಜನಗಳಿಗೆ ಒಳ್ಳೆಯದಾಗುತ್ತೆ, ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಹಿರಿಯ ನಟ ದೇವರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.